ಮಾಜಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿದಂತಹ ಹಿನ್ನೆಲೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಈ ಹಿನ್ನೆಲೆ ರಾಜ್ಯಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡಿರುವಂತದ್ದು. ಹಲವೆಡೆ ವಿಶೇಷ ಪೂಜೆಗಳನ್ನು ಮಾಡಿಸಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿರುವಂತಹ ಹಿನ್ನೆಲೆ ಅಭಿಮಾನಿಗಳು ಒಂದು ರೀತಿಯಾಗಿ ಸಂಭ್ರಮ ಅಭಿಮಾನಿಗಳ ಮನಸ್ಸಲ್ಲಿ ಮನೆ ಮಾಡಿದೆ. ಈ ಹಿನ್ನೆಲೆ ರಾಜ್ಯಾದ್ಯಂತ ಸಂಭ್ರಮಾಚರಣೆ ನಡೀತಾ ಇರುವಂತದ್ದು. ಹಲವಾರು ಕಡೆ ವಿಶೇಷ ಪೂಜೆಗಳನ್ನ ಮಾಡಿಸಿದ್ದಾರೆ. ಮುಂದಿನ ಸಿಎಂ ಡಿಕೆ ಅಂತ ಹೇಳ್ತಾ ಇದ್ದಾರೆ. ಈಗ ಕೊಡಕ್ ಹೋಗ್ಬಿಡ್ತಾಳ್ರಿ. ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅದ್ದೂರಿಯಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಅದಲ್ಲದೆ ಮೇಕೆದಾಟು ಪ್ರೋಗ್ರಾಮ್ ನೀವು ನೋಡಬಹುದು. ಮೇಕೆದಾಟು ನೀರು ಎಷ್ಟು ಬೇಕಾಗಿತ್ತು ನಮ್ಮ ಬೆಂಗಳೂರಿಗೆ, ಮೈಸೂರಿಗೆ ಭಾಗದಲ್ಲಿ ಎಲ್ಲ ಜನ ಆ ಒಂದು ಸ್ಥಾನನ ತಗೋ ಘೋಷಣೆ ಹಾಕ್ರಿ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಈಗ ಕೊಡಕ್ ಹೋಗ್ಬಿಡ್ತಾಳ್ರಿ. ಇನ್ನು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಶಾಸಕರು, ಸಚಿವರು ಸಿಎಂಗೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ನಿನ್ನೆ ತರಬೇತಿ ನೆಪದಲ್ಲಿ ಶಾಸಕರು, ಸಚಿವರುಗಳಿಗೆ ಸಿಎಂ ಸಿದ್ದರಾಮಯ್ಯ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕೂಟವನ್ನ ಏರ್ಪಡಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಖಾಸಗಿ ರೆಸ್ಟೋರೆಂಟ್ನಲ್ಲಿ ಔತಣಕೂಟ ಏರ್ಪಡಿಸಿದ್ದು ಡಿನ್ನರ್ ಪಾಲಿಟಿಕ್ಸ್ ಲೆಕ್ಕಾಚಾರವನ್ನ ರಾಜಕೀಯ ಪಂಡಿತರು ಹಾಕ್ತಿದ್ದಾರೆ. ಡಿನ್ನರ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು ರಾತ್ರಿ 7 ಗಂಟೆ ಬಳಿಕ ಪ್ರಾರಂಭ ಆದಂತಹ ಔತಣಕೂಟಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟಿ, ಶಾಸಕ ಬಾಲಕೃಷ್ಣ, ಶಾಸಕ ಪುಟ್ಟರಂಗ ಶೆಟ್ಟಿ, ಬಿಜೆಪಿ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್, ಶಾಸಕ ಬಿ ನಾಗೇಂದ್ರ, ಜಿಟಿ ಪಾಟೀಲ್, ಯುಬಿ ಬಣಕಾರ್ ಮುಂತಾದಂಥವರು ಸೇರಿ ಅನೇಕರು ಬಂಧುಗಳು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ. 40 ಶಾಸಕರನ್ನು ಗೆಲ್ಲಿಸಿ ಈ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಹಾಗೂ ನಮ್ದು ಎಲ್ಲಾ ಕಾರ್ಯಕರ್ತರದ್ದು ಇಟ್ಟಿದ್ದಕ್ಕೆ ಎಲ್ಲರನ್ನು ಶುಭವನ್ನ ಕೊಡುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ